ವಿಜಯ್ ಬ್ರೇಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ವಿಜಯ್. ಸೊ ಮುಂದಿನ ಬೇರೆ ಬೇರೆ ವಿಡಿಯೋಗಳಿಗೆ ಹೊಸ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ಈ ರೆಡ್ ಬಟನ್ ಈ ರೆಡ್ ಬಟನ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಡಿಯೋಗಳನ್ನ ನೋಡ್ಬೋದು. ಹಾಗೆ ಈ ರೆಡ್ ಬಟನ್ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಒಂದು ಬೆಲ್ ಸಿಂಬಲ್ನ ಬರುತ್ತೆ. ಸೊ ಅದನ್ನು ನೀವು ಪ್ರೆಸ್ ಮಾಡಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹಲೋ ನಮಸ್ಕಾರ, ನಾನು ನಿಮ್ಮ ವಿಜಯ್. ಇವತ್ತೇನಪ್ಪ ಅಂದರೆ ರವಿ ಬೆಳಗೆರೆ ಖ್ಯಾತ ಪತ್ರಕರ್ತರು ಹಾಗೂ ಹೈ ಬೆಂಗಳೂರು ಸಂಪಾದಕರು. ಇವರು ಮೊದಲಿಂದ ಏನು ಶ್ರೀಮಂತರಲ್ಲ, ಆದರೆ ಈಗ ಸದ್ಯ ಶ್ರೀಮಂತರೇ ಅವರು. ಸೊ ಅದು ಕಾರಣ ಅವರಲ್ಲಿರೋ ಬುದ್ಧಿವಂತಿಕೆ ಶಕ್ತಿ ಅಂತ ಹೇಳ್ಬೋದು. ಹಾಗೆ ಪತ್ರಕರ್ತ ಮೂಲಕ ಅವರು ಬರವಣಿಗೆ ಮೂಲಕ ಭಾಳ ಹೆಸರನ್ನ ಮಾಡ್ತಕ್ಕಂಥವ್ರು. ಸೊ ಇವತ್ತು ಅವ್ರ ಅಭಿಮಾನಿಗಳು ಭಾಳ ಇದ್ದಾರೆ, ಅವ್ರ ಫಾಲೋವರ್ಸ್ ಭಾಳ ಇದ್ದಾರೆ, ಅವ್ರ ಶತ್ರುಗಳು ಭಾಳ ಇದ್ದಾರೆ, ಅವ್ರನ್ನ ಇಷ್ಟಪಡೋರು ಭಾಳ ಇದ್ದಾರೆ, ಅವ್ರನ್ನ ಕಂಡ ದೇಶ ಪಡೋರು ಕೂಡ ಇದ್ದಾರೆ. ಯಾಕಂದರೆ ಅವರು ಪತ್ರಕರ್ತ ಅಂದಮೇಲೆ ಹಂಗೆ ಯಾರೇ ಆಗಿರಲಿ ದ್ವೇಷ ಪಡೋರು ಇದ್ದೇ ಇರ್ತಾರೆ. ಇವತ್ತು ನಾನೊಬ್ಬ ಪತ್ರಕರ್ತನಾಗಿ ಒಬ್ಬ ಪತ್ರಕರ್ತನ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಇದೆ ಅಂತ ನಿಮಗೆ ಗೊತ್ತಿದೆ. ಅದೇನಪ್ಪ ಅಂದರೆ ಈಗ ರೀಸೆಂಟ್ಲಾಗಿ ಸುನಿಲ್ ಹೆಗ್ಗರವಳ್ಳಿಗೆ ಏನು ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಮಾಡಿರೋ ವಿಷಯ. ಸೊ ಇವತ್ತೇನು ರವಿ ಬೆಳಗೆರೆ ಹಲವಾರು ಪತ್ರಕರ್ತರು ಇದ್ದಾರೆ. ಆದರೆ ಅವ್ರಿಗಿಂತ ಕರ್ನಾಟಕದಲ್ಲಿ ಅವ್ರಿಗಿಂತ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಬರವಣಿಗೆನೇ ಹಂಗಿರ್ತೈತೆ. ಅವ್ರದ್ದು ವಿಶೇಷ ಬರವಣಿಗೆ, ವಿಚಿತ್ರ ಬರವಣಿಗೆ, ಆ ಬರವಣಿಗೆ ಮೂಲಕ ಅಟ್ರಾಕ್ಷನ್ ಮಾಡಿರತಕ್ಕಂಥವ್ರು ಅಂದರೆ ರವಿ ಬೆಳಗೆರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಆದರೆ ಇವತ್ತೇನು ಅವರು ಆರೋಪನ ಹೊತ್ತಿದ್ದಾರೆ, ಇದನ್ನೆಲ್ಲ ಗಮನಿಸಿದಾಗ ನನಗೆ ಭಾಳ ಬೇಜಾರಾಗಿದೆ. ಹಾಗೂ ಅವರು ಫಾಲೋವರ್ಸ್ ಕೂಡ ಭಾಳ ಬೇಜಾರಾಗಿದೆ. ಇವತ್ತು ನೋಡಿ ಅವರು ಭಾಳ ಜನ ಅವ್ರನ್ನ ನೋಡಿ ಅವ್ರ ಥರನೇ ಪತ್ರಕರ್ತ ಆಗ್ಬೇಕನ್ನೋರು ಕೂಡ ಭಾಳ ಜನ ಇದ್ದಾರೆ. ಅವ್ರನ್ನ ನೋಡಿ ಜರ್ನಲಿಸಮ್ ಮಾಡಿದರು. ನಾನೇನು ಅವ್ರು ನೋಡಿ ಮಾಡಿಲ್ಲ, ಬಟ್ ನಾನು ಯಾವುದೋ ಒಂದು ಉದ್ದೇಶದಿಂದ ಇಂಟೆನ್ಷನಿಂದ ಜರ್ನಲಿಸಮ್ ಮಾಡಿ ಒಂದು ಪತ್ರಕರ್ತನಾಗಬೇಕಾಗಿತ್ತು. ಆಗ ಒಂದು ಸಂದರ್ಭ ಬಂತು. ಬಟ್ ನಾನು ಪತ್ರಕರ್ತದಲ್ಲಿ ಮುಂದೆ ಹೊರದಿಲ್ಲ, ಅದು ಕಾರಣಾಂತರಗಳಿಂದ ಇರ್ಬೋದು. ಸೊ ಇದೆಲ್ಲ ಬಟ್ ಇದೇನೇ ಆರೋಪಿಗಳಂತ ಒಂದು ರವಿ ಬೆಳಗೆರೆ ಏನಾದರೂ ನಿರೂಪಣೆ ಆದರೆ ಅವ್ರಿಗೆ ಭಾಳ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ಈ ಮೀಡಿಯಾ ಮುಖಾಂತರ ಹೇಳ್ತಾಯಿದ್ದೀನಿ. ಸೊ ನಿಮಗೆ ರವಿ ಬೆಳಗೆರೆ ಬಗ್ಗೆ ಏನು ಅನ್ನಿಸ್ತೈತೆ ಅಂತ ಕೆಳಗಡೆ ಕಾಮೆಂಟ್ ತಿಳಿಸಿ. ಹಾಗೆ ವಿಜಯ್ ವಿಠಲ ಕ್ಲಬ್ ಫೇಸ್ಬುಕ್ ಅನ್ಕೊಂಡು ನಾನು ಅದರಲ್ಲಿ ಫಾಲೋ ಮಾಡೋದು ಎಲ್ಲರಿಗೂ